ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಟೈಮ್ನ ತೋರಿಸ್ತಾ ಇದ್ದೀನಿ, ಏನಕ್ಕೆ ಅಂತ ನೋಡಿ. ಹಾಯ್ ಫ್ರೆಂಡ್ಸ್, ಸೊ ನಾನು ಆವಾಗಲೇ ತೋರಿಸ್ದೆ ನಿಮಗೆ. ಟೈಮ್ ಬಂದುಬಿಟ್ಟು 2 o'clock ಮಧ್ಯರಾತ್ರಿ. ಸೊ ಇವಾಗ ರೆಡಿ ಆಗಬೇಕು. ರೆಡಿಯಾಗಿ 5 o'clock ಫ್ಲೈಟ್ ಇರೋದು, 5:30 ಫ್ಲೈಟ್ ಇರೋದು. ನಾವು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹೋಗಿ ನಾಳೆ ಮಧ್ಯರಾತ್ರಿ ಬರ್ತೀವಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು 11:30ಗೆ ನಮ್ಮ ಮನೆಯಿಂದ ಮಮ್ಮಿ ಮನೆಗೆ ಬಂದೆ. ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಮಕ್ಕಳನ್ನ ಮಲಗಿಸಿ ಬಂದೆ. ಅವ್ರನ್ನೆಲ್ಲ ಚಿಕ್ಕವ್ರಲ್ವ, ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ಮಧ್ಯರಾತ್ರಿಯೆಲ್ಲ ಎಬ್ಸೋದು, ಅಳ್ತಾರವರು. ಸೊ ಅದಕ್ಕೆ ನಮ್ಮ ಅತ್ತೆ ಮಾವ ಎಲ್ಲ ಇದ್ದಾರೆ ಮನೇಲಿ. ಸೊ ಅವ್ರು ನೋಡ್ಕೊತಾರೆ. ಮತ್ತು ಹಸ್ಬೆಂಡ್ಗೂ ವೀಕೆಂಡ್ಸ್ ಅಲ್ವಾ, ಸ್ಯಾಟರ್ಡೆ ಸಂಡೇ. ಸೊ ಅವರು ಇರ್ತಾರೆ. ಸೊ ನಮ್ಮ ಓನರ್ ಮೊಮ್ಮಗಳು ಮತ್ತು ಪಕ್ಕದ ಮನೆ ಅವ್ರ ಮಗಳು ಎಲ್ಲ ಇದ್ದಾರೆ. ಸೊ ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಸೊ ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಬರೀ ಲೇಡೀಸ್ ಅಷ್ಟೇ ಹೋಗ್ತಾ ಇರೋದು ಶಿರ್ಡಿಗೆ. ನಾನು ಫಸ್ಟ್ ಟೈಮ್ ಶಿರ್ಡಿಗೆ ಟ್ರಾವೆಲ್ ಮಾಡ್ತಾ ಇರೋದು, ನೋಡೇ ಇಲ್ಲ. ಅದಕ್ಕೆ ಹೋಗೋಣ ಅಂತ ನಾನು ನಮ್ಮ ಅಕ್ಕ ಇಬ್ರು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 11:30ಗೆ ಬಂದು ಮಲ್ಕೊಳ್ಳೋಣ ಅಂತ ಮಲ್ಕೊಂಡೆ. ನಿದ್ದೆನೇ ಬರ್ತಾ ಇಲ್ಲ. ಹೋಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗೆ ಮಾಡಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ನೇನೋ. ಸೊ ನಮ್ಮ ಅಕ್ಕ ಎದ್ದು ಅವಳು ಸತ್ತ ಎಲ್ಲ ರೆಡಿ ಆಗ್ತಿದ್ದಾಳೆ. ಇವಾಗ ಟೈಮ್ ಬಂದು 2 o'clock. ಸೊ 2:45 ಹಾಗೆ ಮನೆ ಬಿಟ್ಟರೆ 3:30 ಹಂಗೆ ನಾವು ಏರ್ಪೋರ್ಟ್ನ ರೀಚ್ ಆಗ್ಬೋದು. ಸೊ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ. ಸೊ ಅವಳ ಜೊತೆ ಹೋಗೋದು ಅಂತ. ನಮ್ಮ ಮನೆಯಿಂದ ತುಂಬಾ ಹತ್ತಿರ ಏರ್ಪೋರ್ಟು, 1.5 hour ಆಗುತ್ತೆ. ಸೊ ಅದಕ್ಕೆ 2:45 ಹಂಗೆ ಬಿಡೋಕ್ಕೆ ಅಂತ. ಸೊ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು. ಹಿಂದಿನ ದಿನ ಅಂದರೆ ನೆನ್ನೆನೇ ಎಲ್ಲ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೆ. ಇವಾಗ ಬರೀ ಜಸ್ಟ್ ಸ್ನಾನ ಮಾಡೋದು, ತಲೆ ಸ್ನಾನಕ್ಕೆ ಏನು ಮಾಡೋದಿಲ್ಲ. ಯಾಕೆಂದರೆ ಮಧ್ಯರಾತ್ರಿ ಅಲ್ವಾ, ಶೀತ ಎಲ್ಲ ಆಗೋಗ್ಬಿಡುತ್ತೆ ಅಂತ. ಸೊ ಬನ್ನಿ, ನಮ್ಮ ಶಿರ್ಡಿದು ಟ್ರಿಪ್ಪು ಎಲ್ಲ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಸೊ ಒಂದು ದಿವಸಕ್ಕೆಲ್ಲ ತುಂಬ ಏನು ಬಟ್ಟೆ ಏನು ತೊಗೊಂಡಿಲ್ಲ. ಸೊ 2 ಸೆಟ್ ಆಫ್ ಡ್ರೆಸ್ನ ಕ್ಯಾರಿ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ 1 ಡ್ರೆಸ್ ಇರಲಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೋಗಿ ಸ್ನಾನ ಮಾಡಬೇಕು. ಆ್ಯಂಡ್ ಇನ್ನೇನು 1/2-3 ಗಂಟೆ ನನ್ನ ಫ್ರೆಂಡು ಕೂಡ ಬಂದುಬಿಡ್ತಾರೆ. ಸೊ ರೀಚ್ ಆಗಬೇಕು ಏರ್ಪೋರ್ಟ್ನ. ಸೊ ರೆಡಿ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ರೆಡಿ ಎಲ್ಲ ಆದೆ. ಟೈಮ್ ಬಂದ್ಬಿಟ್ಟು 2:40. ಇನ್ನೇನು ಹೊರಡಬೇಕು. ಇನ್ನೊಂದು 5-10 ಮಿನಿಟ್ಸಲ್ಲಿ ನನ್ನ ಫ್ರೆಂಡು ಕೂಡ ಬರ್ತಾಳೆ. ಸೊ ಇದು ನನ್ನ ಫೈನಲ್ ಔಟ್ಲುಕ್. ಆಚೆ ಕಡೆ ತುಂಬಾ ಚಳಿ ಇದೆ, ಅದಕ್ಕೆ ಸ್ವೆಟ್ರ್ ಬೇರೆ ಇಟ್ಕೊಂಡಿದ್ದೀನಿ. ಸ್ವೆಟರ್, ಟೋಪಿ ಎಲ್ಲ ಇಟ್ಕೊಂಡಿದ್ದೀನಿ. ಈ ಸ್ವೆಟರ್ ಬಂದು ನಾನು ಪ್ಯಾಂಟಲೂನ್ಸಲ್ಲಿ ತೊಗೊಂಡಿದ್ದು. ಸೊ ನಾನು ತೋರಿಸಿದ್ದೆ ಕೂಡ. ನೋಡೋಣ, ಚಳಿ ಆದರೆ ಹಾಕ್ಕೊತೀನಿ. ಫ್ರೆಂಡ್ಸ್, ನಾವು ರೆಡಿ. ಟೈಮ್ ನೋಡ್ತಾ ಇರ್ಬೋದು, 2:45 ಆಗಕ್ಕೆ ಬಂತು. ಸೊ ನಾನು ನಮ್ಮ ಅಕ್ಕ ರೆಡಿ ಆದ್ವಿ. ನಮ್ಮ ಅಕ್ಕ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾಳೆ ಸ್ವೆಟ್ರ್ ಹಾಕ್ಕೊಂಡು. ನನಗೆ ಸೆಕೆ ಆಗ್ತಾ ಇದೆ. ಸ್ವೆಟ್ರ್ ನೋಡಬೇಕು, ಹಾಕ್ಕೊಂಡ್ರೆ ಹಾಕ್ಕೊತೀನೋ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಫ್ರೆಂಡ್ಸ್, ಈ ಡ್ರೆಸ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನನಗೆ ಕಲರ್ ತುಂಬಾ ಇಷ್ಟ ಆಯಿತು. ಕಾಟನ್ ಮೆಟೀರಿಯಲ್ ಇದು. ಏರ್ ಲೈನ್ ಡ್ರೆಸ್ಸು, ಪಾಕೆಟ್ ಕೂಡ ಇದೆ ಈ ಡ್ರೆಸ್ಸಿಗೆ. ತುಂಬಾ ಇಷ್ಟ ಆಯಿತು ಅಂತ ಪರ್ಚೇಸ್ ಮಾಡಿದೆ. ಸೊ ಮಮ್ಮಿಗೂ ಬಾಯ್ ಮಾಡಿ ನಾವು ಹೊರಟ್ವಿ. ದೇವ್ರುಗಳಿಗೆಲ್ಲ ಕೈ ಮುಗಿದು ನಮ್ಮ ಪಯಣ ಸುಖಕರವಾಗಿರಲಿ ಅಂತ ದೇವರಲ್ಲಿ ಕೇಳಿಕೊಂಡು ನನ್ನ ಫ್ರೆಂಡು ಕೂಡ ಬಂದಳು. ಸೊ ಇವಾಗ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಕಡೆಗೆ. ಸೊ ಮಧ್ಯರಾತ್ರಿ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಏನೂ ಇತ್ತಿಲ್ಲ, ಆರಾಮಾಗೆ ಹೋಗ್ತಾ ಇದ್ವಿ. ಬರೀ ಏರ್ಪೋರ್ಟ್ ಕ್ಯಾಬ್ಸು ತುಂಬಾ ಇತ್ತು. ಸೊ ಪಿಕ್ಕು ಡ್ರಾಪು ಎಲ್ಲ ಇರುತ್ತಲ್ವ. ಸೊ ಸ್ವಲ್ಪ ತುಂತುರು ಮಳೆ ಕೂಡ ಬರ್ತಾ ಇತ್ತು. ಸೊ ತುಂಬ ಜೋರಾಗಿ ಏನು ಬರಲಿಲ್ಲ, ಹಾಗೆ ಸ್ಟಾಪ್ ಆಯಿತು. ಮತ್ತು ಏರ್ಪೋರ್ಟು ಕೂಡ ಬಂತು. ಸೊ ನಾವು ಡೊಮೆಸ್ಟಿಕ್ ಆಗಿರೋದ್ರಿಂದ ಟರ್ಮಿನಲ್ 1ಗೆ ಹೋಗಬೇಕಿತ್ತು. ಆ್ಯಂಡ್ ನಾವು ಟ್ರಾವೆಲ್ಸ್ ಕಡೆಯಿಂದ ಹೋಗ್ತಾ ಇರೋದ್ರಿಂದ ಅವರು ನಮಗೆ ಡಿಪಾರ್ಚರ್
2-3 ಹತ್ರ ವೆಯ್ಟ್ ಮಾಡ್ತಾರೆ ಸೊ ದಟ್ ಎಲ್ಲರೂ ಒಟ್ಟಿಗೆ ಸಿಗ್ತೀವಿ ಅಂತ. ಸೊ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಆಂಟಿಯವರು ಊರಿಂದ ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಬಂದಿದ್ದರು. ಸೊ ಎಲ್ಲರೂ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲೋದ್ಲಾ? ಓಕೆ ಓಕೆ. ಏನೋ ಅದಕ್ಕೆ ನೋಡು ಒಂದು ರೌಂಡ್ ಬರ್ತಾ ಇದ್ದೀನಿ. ಓಕೆನಾ? ನಿನ್ನೇ ಜಾಸ್ತಿ ಫೋಕಸ್ ಮಾಡ್ತೀನಿ ಆಗೋಣ. ಫೈನಲಿ ಟಿಕೆಟ್ಸ್ ಎಲ್ಲ ಚೆಕ್ ಆಗಿ ಇವಾಗ ನಾವು ಗೇಟ್ ನಂಬರ್ ಕೊಟ್ಟಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಹೊಸದಾಗಿ ಶ್ರೀರಾಮೇಶ್ವರಂ ಕ್ಯಾಫೆ ಓಪನ್ ಆಗಿದೆ ಏರ್ಪೋರ್ಟಲ್ಲಿ. ಹಾಯ್ ಮಾಡು. ಹಾಯ್ ಬಾಯ್. ಹಾಯ್. ಓಕೆ. ವಿಡಿಯೋ ಶ್ರೀನಿತಾ ಇಲ್ಲಿಂದ ಮಾಡು. ಶಿಲ್ಪ ಅವರು ಕಾಣಿಸ್ತಾರೆ. ಕಾಣಿಸ್ತಾ ಇದಾರೆಲ್ಲ. ಸೊ ಫ್ರೆಂಡ್ಸ್, ನಾವು ಡೊಮೆಸ್ಟಿಕಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ 2 ಅವರ್ಸ್ ಬಿಫೋರು ನಾವು ಏರ್ಪೋರ್ಟಲ್ಲಿ ಇರಬೇಕಾಗತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ 3 ಅವರ್ಸ್ ಬಿಫೋರು ನಾವು ಏರ್ಪೋರ್ಟಲ್ಲಿ ಇರಬೇಕಾಗತ್ತೆ. ಬಿಕಾಸ್ ಇಮಿಗ್ರೇಷನ್ ಟೆಸ್ಟ್ ಎಲ್ಲ ಇರುತ್ತೆ. ಇಂಟರ್ನ್ಯಾಷನಲ್ ಟ್ರಿಪ್ಸ್ಗೆ ಹೋಗಬೇಕಂದ್ರೆ ತಂಬು ಐ ಟೆಸ್ಟ್ ಎಲ್ಲ ಮಾಡ್ತಾರೆ. ಡೊಮ್ಯಾಸ್ಟಿಕಲ್ಲಿ ಅದು ಇರಲ್ಲ. ಆ್ಯಂಡ್ ಇದು ನನ್ನ 3rd ಫ್ಲೈಟ್ ಜರ್ನಿ ಅಂತ ಹೇಳ್ಬೋದು. ಫಸ್ಟ್ ಬಂದ್ಬಿಟ್ಟು ದುಬೈಗೆ ಹೋಗಿದ್ದೆ ಇಂಟರ್ನ್ಯಾಷನಲ್ ಟ್ರಿಪ್ಪು. ಅದಾದಮೇಲೆ ಗೋವಾ, ಇವಾಗ ಶಿರಡಿಗೆ ಹೋಗ್ತಾ ಇದ್ದೀನಿ. ಸೊ ನಾವು ಬ್ಯಾಂಗ್ಳೂರಿಂದ ಬಾಂಬೆ ರೀಚ್ ಆಗಿ ಸೊ ಅಲ್ಲಿ ಲೋಕಲ್ ಪ್ಲೇಸಸ್ನೆಲ್ಲ ವಿಸಿಟ್ ಮಾಡಿ ಆಮೇಲೆ ಶಿರಡಿಗೆ ನೆಕ್ಸ್ಟ್ ಡೇ ವಿಸಿಟ್ ಮಾಡ್ತೀವಿ. ಸೊ ಟೇಕ್ ಆಫ್ ಆಗಬೇಕಾದ್ರೆ ಎಷ್ಟು ಭಯ ಆಗುತ್ತೆ. ಸೊ ಬೆಲ್ಟ್ ಎಲ್ಲ ಹೇಳ್ತಾರೆ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗಂತೂ ವಿಂಡೋ ಸೀಟೇ ಸಿಕ್ಕಿದ್ರಿಂದ ನನಗಂತೂ ಸಖತ್ ಇಷ್ಟ ಆಗೋಯ್ತು. ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತೂ. ಸೊ ಇನ್ನು ಸನ್ ರೈಸ್ ಆಗ್ತಾ ಇತ್ತು ಅವಾಗಿನ್ನು. ಸೊ ಎಲ್ಲ ಪ್ರತಿಯೊಂದು ಕ್ಲಿಪ್ಪಿಂಗ್ಸು ತೆಗೆದಿದ್ದೀನಿ. ಸೊ ಬಾಂಬೆ ವಿತಿನ್ 1 ಅವರ್ ನಾವು ರೀಚ್ ಆದ್ವಿ. 1 hour 15 minutes ಇರ್ಬೋದು. ಸೊ ಬಾಂಬೆ ಕೂಡ ಬಂದೇ ಬಿಡ್ತು. ಸೊ ನಾವು ಕಣ್ಬಿಡೋ ಅಷ್ಟಿಗೆ ನಾವು ಬಾಂಬೆನ ರೀಚ್ ಆದ್ವಿ. ಸೊ ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಬಾಂಬೆಲಿ ಅಪಾರ್ಟ್ಮೆಂಟ್ಸೇ ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಬಾಂಬೆ ಏರ್ಪೋರ್ಟಲ್ಲಿ ನಮಗೆ ಸ್ವಲ್ಪ ಹೊತ್ತು ಟೈಮು ಕೊಟ್ಟಿದ್ದರು ಫ್ರೆಶಪ್ ಏನಾದ್ರು ಆಗೋದಾದರೆ ಆಗಿ ಅಂತ. ಸೊ ಎಲ್ಲರೂ ಫ್ರೆಶಪ್ ಎಲ್ಲ ಆಗಿ ಆಚೆ ಕಡೆ ವೆಹಿಕಲ್ಲು ಕೂಡ ಬಂದು ವೆಯ್ಟ್ ಮಾಡ್ತಾ ಇತ್ತು. ಸೊ ಅಲ್ಲಿಗೆ ಹೋಗಿ ಸೀಟಲ್ಲಿ ಕುತ್ಕೊತಾ ಇದ್ವಿ ಎಲ್ಲರೂ. ಆ್ಯಂಡ್ ಇದು AC ಬಸ್ಸು. ಸೊ ಬಾಂಬೆಯಲ್ಲಿ AC ಇಲ್ದಲೇ ನಿಜವಾಗ್ಲೂ ಇರೋಕ್ಕೆ ಆಗೋದಿಲ್ಲ, ಅಷ್ಟು ಸೆಕೆ ಆಗುತ್ತೆ. ಹ್ಯುಮಿಡಿಟಿ ಜಾಸ್ತಿ ಅಲ್ಲಿ, ಏಕೆಂದರೆ ಸಮುದ್ರ ಇದೆ ಅಲ್ವಾ, ಅದಕ್ಕೋಸ್ಕರ. ಸೊ ನಾನು ನನ್ನ ಫ್ರೆಂಡು ಕುತ್ಕೊಂಡಿದ್ವಿ, ನಮ್ಮ ಅಕ್ಕ ಇನ್ನೊಂದು ಕಡೆ ಕುತ್ಕೊಂಡಿದ್ಲು. ಸೊ ತುಂಬಾ ಚೆನ್ನಾಗಿತ್ತು. ನಮ್ಮದೊಂದು ಗ್ರೂಪ್ ಇತ್ತು ಮತ್ತು ಇನ್ನೊಂದು ಗ್ರೂಪು ಬಂದಿತ್ತು. ಸೊ ಸ್ಟಾರ್ಟಿಂಗ್ ಅಲ್ವಾ, ಯಾರೂ ಪರಿಚಯ ಆಗಲಿಲ್ಲ. ಆಮೇಲೆ ಹೋಗ್ತಾ ಎಲ್ಲರೂ ಪರಿಚಯ ಆಗಿ ಒಂದೊಳ್ಳೆ ಫ್ರೆಂಡ್ಸ್ ಆದ್ವಿ. ಆ್ಯಂಡ್ ಈ ಬ್ರಿಡ್ಜ್ ಬಂದ್ಬಿಟ್ಟು ಬಾಂದ್ರಾ ಬ್ರಿಡ್ಜ್ ಇದು. ಸೊ ಅದ್ರ ಮೇಲೇ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವರು ಟ್ರಾವೆಲ್ಸ್ ಅವರು ನಮಗೆ ತೋರಿಸಿದ್ರು ಅಂಬಾನಿಯವರ ಮನೆ ಕೂಡ ತುಂಬಾ ಚೆನ್ನಾಗಿದೆ, ದೂರದಿಂದ ತೋರಿಸಿದ್ರು. ಸೊ ನೋಡ್ತಾ ಇರ್ಬೋದು ಇಷ್ಟು ಅಪಾರ್ಟ್ಮೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಇದೊಂದು ಎಷ್ಟು ಫ್ಲೋರ್ ಇದೆ ಅಂತ ಗೊತ್ತಿಲ್ಲ, ಅಷ್ಟು ದೊಡ್ಡದು. ಆ್ಯಂಡ್ ಅಲ್ಲಿ ಉಡುಪಿ ಹೋಟೆಲು ಇತ್ತು. ಸೊ ಅಲ್ಲಿಗೆ ನಮಗೆ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿದರು. ಸೊ ಅಲ್ಲಿ ನಮಗೆ ಇಡ್ಲಿ ವಡೆ ಎಲ್ಲ ಸಿಕ್ತು, ಚೆನ್ನಾಗಿತ್ತು.
ಸೊ ನೆಕ್ಸ್ಟು ಟೇಸ್ಟ್ ಮಾಡೋಣ ಚೌಚಬಾತ್ನ ಅಂತ ಆರ್ಡರ್ ಮಾಡಿದ್ವಿ. ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಯಾಕೆಂದರೆ ಒಂದೇ ಬಟ್ಲಲ್ಲಿ ಒಂದು ಸೈಡ್ ಉಪ್ಪಿಟ್ಟು ಒಂದು ಸೈಡ್ ಕೇಸರಿ ಬಾತು. ಸ್ಪೂನಲ್ಲಿ ತೆಗೆದ್ರೆ ಖಾರನೂ ಸಿಗಬೇಕು ಸ್ವೀಟು ಸಿಗಬೇಕು ಆ ಥರ ಇತ್ತು. ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು, ಈ ಥರನ ಚೌಚಬಾತ್ ಅಂದರೆ ಅಂತ. ಆ್ಯಂಡ್ ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗಿದ್ವಿ. ಬಾಂಬೆಯಲ್ಲಿ ತುಂಬಾ ಫೇಮಸ್ ಈ ಟೆಂಪಲ್ಲು. ಸೊ ಇದೇ ಗಣಪತಿ ನೋಡ್ತಾ ಇರ್ಬೋದು. ಅಷ್ಟು ರಶ್ ಇತ್ತು. ಇವರು ಸ್ಪೆಷಲ್ ಟಿಕೆಟ್ಸ್ನ ತಗೊಂಡು ನಮ್ಮನ್ನು ಕರ್ಕೊಂಡು ಹೋಗಿದ್ದು. ಸೊ ದೇವ್ರ ಹತ್ರಕ್ಕೆ ಹೋಗಬೇಕಂದ್ರೆ 2 hours ನಿಂತ್ಕೋಬೇಕಾಗತ್ತೆ ಅಂತ ಹೇಳಿದರು. ಸೊ ಆಚೆ ಕಡೆ ನೀವು ನೋಡ್ತಾ ಇರ್ಬೋದು ನಾಗಸ್ಫಟಿಕ ಲಿಂಗದ್ದು ಹೂವು ನೋಡ್ಬೋದು. ಆಯಿತು, ಅದಕ್ಕೊಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಸೊ ಅದಾದಮೇಲೆ ನಾವು ಲಕ್ಷ್ಮೀ ಟೆಂಪಲ್ ಅಲ್ಲಿಗೆ ಹೋದ್ವಿ. ಅದು ಕೂಡ ಬಾಂಬೆಯಲ್ಲಿ ತುಂಬಾ ಫೇಮಸ್ಸು. ಸೊ ಅಲ್ಲಿ 3 ದೇವಿಗಳಿದೆ. ಒಂದು ಲಕ್ಷ್ಮಿ, ಮಹಾಕಾಳಿ ಮತ್ತು ಸರಸ್ವತಿ. ಸೊ ಫೋಟೋ ಎಲ್ಲ ತೆಗಿಯೋಕ್ಕೆ ಬಿಡಲ್ಲ, ಅದಕ್ಕೆ ನಾನು ತೆಗೆದಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲೇನು ರಶ್ ಏನಿತ್ತಿಲ್ಲ. ದೇವ್ರ ಮಾತ್ರ ತುಂಬಾ ಲಕ್ಷಣವಾಗಿ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಹೊರಟ್ವಿ. ನೋಡ್ತಾ ಇರ್ಬೋದು ಡಬಲ್ ಡೆಕ್ಕರ್ ಬಸ್ಗಳೆಲ್ಲ ಇದೆ ಅಲ್ಲಿ. ಫಸ್ಟೆಲ್ಲ ಬ್ಯಾಂಗ್ಳೂರಲ್ಲೂ ಇತ್ತು, ಇವಾಗ ಡಬಲ್ ಡೆಕ್ಕರ್ ನೋಡೇ ಇಲ್ಲ ನಾನು. ಆ್ಯಂಡ್ ಅಲ್ಲಿಂದ ಹೊರಟು ಲಕ್ಷ್ಮೀ ಟೆಂಪಲಿಂದ ನಾವು ಹೋಗಿದ್ದು ಮೋಸ್ಟ್ ಫೇಮಸ್ ತಾಜ್ ಹೋಟೆಲ್ಲು, ಅದ್ರ ಎದುರುಗಡೆನೇ ಇರೋ ಗೇಟ್ ವೇ ಆಫ್ ಇಂಡಿಯಾಗೆ. ಸೊ ಅಲ್ಲಿ ಇವೆಂಟ್ ನಡೀತಾ ಇತ್ತು ಗೇಟ್ ವೇ ಆಫ್ ಇಂಡಿಯಾ ಜಾಗದಲ್ಲಿ. ಸೊ ಅಲ್ಲಿ ಬಿಡಲಿಲ್ಲ ನಮಗೆ. ಸೊ ದೂರದಿಂದನೇ ನೋಡಿಕೊಂಡು ತಾಜ್ ಹೋಟೆಲೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಸೊ ದಾರಿ ಮಧ್ಯದಲ್ಲಿ ಮರೈನ್ ಡ್ರೈವ್ ಬೀಚು ಸತ ಸಿಕ್ತು. ಅದು ಕೂಡ ತುಂಬಾ ಫೇಮಸ್ಸು ಬಾಂಬೆಯಲ್ಲಿ. ಚೆನ್ನಾಗಿ ಬಿಸಿಲು ಜಾಸ್ತಿ, ಹ್ಯೂಮಿಡಿಟಿ ಬೇರೆ. ಸೊ ಅದೆಲ್ಲ ನೋಡ್ಕೊಳ್ಳೋಷ್ಟಿಗೆ ಮಧ್ಯಾಹ್ನ ಆಗೇ ಹೋಯ್ತು. ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಮಧ್ಯದಲ್ಲಿ ಮತ್ತೆ ಉಡುಪಿ ಹೋಟೆಲ್ ಸಿಕ್ತು. ಸೊ ಅಲ್ಲಿ ಟ್ರಾವೆಲ್ಸ್ ಅವರು ಎಲ್ಲವೂ ಅರೇಂಜ್ ಮಾಡಿದರು ಬೊಫೆಟ್ ಟೈಪು. ಸೊ ಜಾಮೂನು, 2 ಥರದ ಕರಿ, ಕುಲ್ಚಾ ಅಥವಾ ರೋಟಿ ಅದೆಲ್ಲ, ಮತ್ತು ರೈಸ್ ಐಟಮ್ಸ್ ಎಲ್ಲ ಇತ್ತು. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಪೂರಿ ಎಲ್ಲ ಇತ್ತು. ಸೊ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್ ಆಯಿತು. ಫೈನಲಿ ನಾವು ಅರೌಂಡ್ 6:30 ಆಗಿತ್ತು ತ್ರಯಂಬಕೇಶ್ವರನ ರೀಚ್ ಆದ್ವಿ. ಸೊ ಅದು ಕೂಡ ಒಂದು ಜ್ಯೋತಿರ್ಲಿಂಗ. ಬಾಂಬೆಯಲ್ಲಿ 3 ಜ್ಯೋತಿರ್ಲಿಂಗ ಇದೆ, ಅಂದರೆ ಮಹಾರಾಷ್ಟ್ರದಲ್ಲಿ 3ರಲ್ಲಿ ನಾವು ಒಂದಕ್ಕೆ ಹೋಗಿದ್ದು. 12 ಜ್ಯೋತಿರ್ಲಿಂಗಗಳಿದೆ. ಅದರಲ್ಲಿ ನಾನು 2 ಜ್ಯೋತಿರ್ಲಿಂಗನ ನೋಡಿದ್ದೀನಿ. ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ, ಇನ್ನೊಂದು ತ್ರಯಂಬಕೇಶ್ವರ. ಸೊ ಟಿ ವಿಯಲ್ಲಿ ಬರ್ತಾಯಿತ್ತು. ಸೊ ಅದರದ್ದು ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ಅಭಿಷೇಕ ಎಲ್ಲ ಮಾಡಿದ್ರು. ತುಂಬಾ ರಶ್ ಇತ್ತು, ಮೊಬೈಲಲ್ಲಿ ತೊಗೊಳಕ್ಕೆ ಆಗಲೇ ಇಲ್ಲ. ಸೊ ಕ್ಯೂ ಅಲ್ಲಿ ನಿಂತಿದ್ವಲ್ಲ, ಅಲ್ಲೇ ಟಿ ವಿಯಲ್ಲಿ ಬರ್ತಾಯಿತ್ತು, ಅದಕ್ಕೆ ತೊಗೊಂಡು ಅದನ್ನೇ ಆ್ಯಡ್ ಮಾಡೋಣ ಅಂತ ಮಾಡಿದ್ದು. ಸೊ ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ರು. ಸೊ ಅದ್ರ ಲೈನೇ ಬೇರೆ ಮತ್ತು ಜನರಲ್ ಕ್ಯೂ ಅದ್ರದ್ದು ಲೈನೇ ಬೇರೆ. ಬಟ್ ಫೈನಲಿ ದೇವ್ರ ಹತ್ರ ಹೋಗ್ತಾ ಎಲ್ಲ ಕ್ಯೂ ಕ್ಲಬ್ ಆಗಿಬಿಡುತ್ತೆ. ತುಂಬಾ ರಶ್ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ರೀಚ್ ಆಗಿದ್ದು ಶಿರಡಿ 1 o'clock ಆಗಿತ್ತು. ನಾವು ತ್ರಿಬಲ್ ಶೇರಿಂಗ್ನ ತೊಗೊಂಡಿದ್ವಿ, ನಾನು, ಅಕ್ಕ ಮತ್ತು ನನ್ನ ಫ್ರೆಂಡು. ಸೊ ನಾವು ತ್ರಯಂಬಕೇಶ್ವರದಲ್ಲೇ ಒಂದು ಹೋಟೆಲಲ್ಲಿ ಊಟ ಎಲ್ಲ ಮಾಡಿಕೊಂಡು ನಾವು ಶಿರಡಿ ರೀಚ್ ಆದಾಗಲೇ ಆಲ್ಮೋಸ್ಟ್ 1 o'clock ಆಗಿತ್ತು. ಫುಲ್ ಟಯರ್ಡ್ ಆಗಿತ್ತು ಟ್ರಾವೆಲಿಂಗ್ ಮಾಡಿ ಬೆಳಗಿಂದ. ಸುಸ್ತಾಗ್ತಾ ಇತ್ತು. ಆದ್ರೂ ರೂಮ್ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾವು ಶಿರಡಿಯಲ್ಲಿ ಸ್ಟೇ ಆಗಿದ್ದು ಭಾಗ್ಯಲಕ್ಷ್ಮಿ ಅಂತ ಹೋಟೆಲ್ಲು. ತುಂಬಾ ಚೆನ್ನಾಗಿದೆ. AC ರೂಮ್ಸು, ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಆ್ಯಂಡ್ ನಾವು ಬೆಳಗ್ಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಸಾಯಿಬಾಬಾ ದರ್ಶನಕ್ಕೆ ಹೊರಟಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಹೋಟೆಲಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇತ್ತು. ಸೊ ಇಡ್ಲಿ, ಸಾಂಬಾರ್ ಮತ್ತು ಅವಲಕ್ಕಿ,
ಪರಾಟ, ಪೂರಿ ಎಲ್ಲ ಇತ್ತು. ಎಲ್ಲವೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇತ್ತು. ಸೊ ಯಾರೆಲ್ಲ ಹೋಗಬೇಕಂದ್ರೆ ಈ ಹೋಟೆಲಲ್ಲಿ ನೀವು ಸ್ಟೇ ಆಗ್ಬೋದು. ನಾವು ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ತೀವಿ, ಅವರು ಅದನ್ನು ಪೋಹ ಅಂತ ಹೇಳ್ತಾರೆ. ಸೊ ಎಲ್ಲ ಡಿಶಸ್ಸು ಅಲ್ಟಿಮೇಟ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾವು ಸ್ಟೇ ಆಗಿರೋ ಹೋಟೆಲಿಂದ ದೇವಸ್ಥಾನ ವಾಕಬಲ್ ಡಿಸ್ಟೆನ್ಸು, ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನದೊಳಗಡೆ ಮೊಬೈಲ್ಸು ನಾಟ್ ಅಲೋಡು. ನಾವೇನಾದ್ರು ತೊಗೊಂಡು ಹೋದರೆ ಅಲ್ಲಿ ಲಾಕರಲ್ಲಿ ಇಟ್ಟು ಹೋಗಬೇಕಾಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆ ಗೋಪುರ ದೇವಸ್ಥಾನದ್ದು ಶಿರಡಿ ಸಾಯಿಬಾಬಾದು ಅದ್ರ ಪಕ್ಕದಲ್ಲೇ ನೀವು ನೋಡ್ಬೋದು ದ್ವಾರಕಾಮಹಿ ಅಂತ ಒಂದು ದೇವಸ್ಥಾನ ಇದೆ. ಮತ್ತು ಇದು ಚಾವಡಿ ಅಂತ. ಸೊ ಇಲ್ಲಿ ಹೋಗಿ ನಮ್ಮ ಕಷ್ಟಗಳು ಏನೇ ಇದ್ದರೂ ಬೇಡ್ಕೊಂಡ್ರೆ ಈಡೇರುತ್ತೆ ಅಂತ. ಅದರ ಎದುರುಗಡೆನೆ ಹನುಮಾನ್ ದೇವಸ್ಥಾನ ಕೂಡ ಇದೆ. ಫಸ್ಟ್ ಟೈಮ್ ನಾನು ಸಾಯಿಬಾಬಾ ದರ್ಶನ ಮಾಡಿದ್ದು ನಿಜವಾಗ್ಲೂ ಮನಸ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ಸಿಕ್ತು. ಚೆನ್ನಾಗಿ ದರ್ಶನ ಆಯಿತು. ಹತ್ತಿರದಿಂದನೇ ಸಾಯಿಬಾಬಾನ ದರ್ಶನ ಮಾಡಿದ್ವಿ. ಅದಾದಮೇಲೆ ನಾವು ಅಲ್ಲೇ ಅಂಗಡಿಗಳೆಲ್ಲ ಇರುತ್ತೆ, ಸೊ ಅಲ್ಲಿಗೆ ಹೋಗಿದ್ವಿ. ಫೈನಲಿ ದರ್ಶನ ಎಲ್ಲ ಆಯಿತು, ಮತ್ತು ಶಾಪಿಂಗು ಕೂಡ ಎಲ್ಲ ಆಯಿತು. ಇವಾಗ ಲಾಡ್ಜಿಗೆ ಹೋಗಿ ಚೆಕ್ಔಟ್ ಮಾಡಬೇಕು. ಸೊ ಇದು ಮುಗಿಸ್ಕೊಂಡು ಶನಿ ಸಿಂಗಾಪುರಕ್ಕೆ ಹೋಗಬೇಕು. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಸಾಯಿಬಾಬಾ ಮುಂದೆನೇ ಹೋಗಿ ನಮಸ್ಕಾರ ಎಲ್ಲ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ತಿನ್ನಲ್ಲ ನಾವು ರಾಯ್ತ ತಿನ್ನಲ್ಲ, ಬರೀ ಪಾಪಟ್ಟು ಸಲಾಡ್. ಸಾಕು ಬಿಡುವಿನ ಮನೇಲಿ ತುಂಬಾ ಹೆಲ್ದಿ ಆಗಿದೆಯಾ ಶ್ರುತಿ? ಸಲಾಡ್ಸ್ ಎಲ್ಲ ತುಂಬಾ ಜಾಸ್ತಿ ತಿಂತಿದೀಯಾ? ಅದಕ್ಕೆ ಡಯಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ. ತಿನ್ನು ತಿನ್ನು, ಪ್ರೋಟೀನ್ಗೆ ಪನ್ನೀರು. ಇದು ಆಲೂನ ಗೋಬಿ ಮಂಚೂರಿಯನ್. ಓಕೆ, ಹಾಯ್ ಮಾಡ್ಬಿಡು. ಅದೇ ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ದಾರಿ ಮಧ್ಯದಲ್ಲಿ ಕಬ್ಬಿನಾಲ್ ಕುಡಿಯೋಣ ಅಂತ ಇಳಿದ್ವಿ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಎತ್ತು ರೌಂಡ್ ಆಗ್ತಾ ಇದೆ. ಅವರು ಕಬ್ಬಿನ ಜ್ಯೂಸ್ನ ತೆಗಿತಾ ಇದ್ದಾರೆ. ವೀಣಾ ತುಂಬಾ ನೀಟಾಗಿ ಎಲ್ಲ ಮಾಡ್ತಾಳೆ. ಆಲ್ ಕ್ರೆಡಿಟ್ಸ್ ಗಿವ್ ಟು ವೀಣಾ ಅಂತ ಹೇಳೋ ವಿಡಿಯೋದಲ್ಲಿ. ಕಬ್ಬಿನ ಹಾಲನ್ನ ಕುಡಿದು ಮತ್ತೆ ನಮ್ಮ ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಪಯಣ ಶನಿ ಶಿಂಗಾಪುರದ ಕಡೆಗೆ. ತುಂಬ ಜನ ಕೇಳಿರ್ತೀರ ಶನಿ ಶಿಂಗಾಪುರದ ಬಗ್ಗೆ. ಅಲ್ಲಿ ಯಾವ ಮನೆಗೂ ಬಾಗಿಲೇ ಇರೋದಿಲ್ಲ, ಜಸ್ಟ್ ಕರ್ಟನ್ ಅಷ್ಟೇ ಹಾಕಿರ್ತಾರೆ. ಅಲ್ಲಿ ಕಳ್ತನೂ ಸತ ಆಗೋದಿಲ್ಲ ಅಂತ ಹೇಳ್ತಾರೆ. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಹೋಗಲೇಬೇಕು, ಶನಿ ಶಿಂಗಾಪುರನ ನೋಡಬೇಕು. ಶನಿ ದೇವರು ಅಲ್ಲಿ ಇರೋದು. ಸೊ ಅಲ್ಲಿ ಎಣ್ಣೆನೂ ಸಿಗುತ್ತೆ, ಅದನ್ನು ಹಾಕ್ತಾ ಇದ್ದೀವಿ. ಮತ್ತು ದೇವ್ರ ಹತ್ರನೇ ಹೋಗಿ ಅಲ್ಲೊಂದು ಕಲ್ಲಿದೆ, ಅದೇ ಶನಿ ದೇವರು. ಸೊ ಆ ಕಲ್ಲಿಗೆ ಎಣ್ಣೆನೂ ಹಾಕ್ಬೋದು. ಸೊ ಅಲ್ಲೇ ಎಣ್ಣೆ ಎಲ್ಲ ಮಾರ್ತಾ ಇರ್ತಾರೆ, ತಗೊಂಡು ಹಾಕ್ಬೋದು ದೇವರಿಗೆ. ಪರ್ ಹೆಡ್ಡು 500 ರುಪೀಸು. ಮೊದಲೆಲ್ಲ ಬರೀ ಗಂಡಸರು ಹೋಗ್ಬೋದು ಅಂತ ಹೇಳ್ತಾಯಿದ್ರು, ಇವಾಗ ಲೇಡೀಸು ಹೋಗ್ಬೋದು ಅಂತ ಹೇಳ್ತಾರೆ. ಬಟ್ ನಮ್ಮ ಮಮ್ಮಿ ಬೇಡ ಹೋಗಬೇಡಿ ಅಂತ ನಮಗೆ ಹೇಳಿದರು, ಅದಕ್ಕೆ ನಾವು ಹೋಗಲಿಲ್ಲ. ತುಂಬ ಜೆಂಟ್ಸೇ ಅಲ್ಲಿ ಎಣ್ಣೆನ ಹಾಕ್ತಾಯಿದ್ರು ದೇವರಿಗೆ. ಆ್ಯಂಡ್ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಸುತ್ತ
ನವಗ್ರಹಗಳು ಎಲ್ಲ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ರಾಹು, ಕೇತು, ಶನಿ ಮತ್ತು ಚಂದ್ರ ಆ ಥರ ಪ್ರತಿಯೊಂದಕ್ಕೂ ಒಂದೊಂದು ಗೋಪುರನ ಹಾಕಿ ಮೂರ್ತಿಗಳನ್ನೆಲ್ಲ ಇಟ್ಟಿದ್ದಾರೆ. ಚೆನ್ನಾಗಿದೆಯಾ? ವಡಪಾವಿಲ್ಲ. ಹೆಂಗಿದೆ ಟೇಸ್ಟ್ ಹೇಳು. ಚೆನ್ನಾಯ್ತಾ? ಶನಿ ಶಿಂಗಾಪುರನ ಮುಗಿಸ್ಕೊಂಡು ಮಧ್ಯದಲ್ಲಿ ಚಾಟ್ಸ್ ಏನಾದ್ರು ತಿನ್ನೋಣ, ಯಾಕೆಂದರೆ ಬಾಂಬೆಲಿ ಫೇಮಸ್ ವಡಪಾವ್, ಮಿಸಲ್ ಪಾವ್ ಎಲ್ಲ. ಸೊ ಅದ್ರ ಟೇಸ್ಟ್ ನೋಡೋಣ ಅಂತ ಇಳಿದ್ವಿ. ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಪುಣೆ ಏರ್ಪೋರ್ಟ್ನ ರೀಚ್ ಆದ್ವಿ ಬ್ಯಾಂಗ್ಳೂರ್ ಬರೋಕ್ಕೆ.